ತಗೋ ಚುಕ್ತವ. ನಿನಗೇನಾರ ಕೊಟ್ಟು ಹೋಗೋಣ ಅಂತ ಬನ್ನಿ, ನೀನ್ ನನಗ ಕೊಡಕತ್ತಿ? ಬೆಟ್ಟದ ತಾಯಿ, ಗುಡ್ಡದ ತಾಯಿ ಎಲ್ಲವ್ವ ನಿನ್ನ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾಳ. ಬೆಟ್ಟದಂಗಿರೋ ನಿನ್ ಚಿಂತಿನ ಕರಗಿಸ್ತಾಳ. ಸಿಗೋ ಮಂದಿ 1000, ಮಾತಾಡ್ಸೋ ಮಂದಿ 100. ನಾ ಮಾತಾಡ್ಸೋಕ್ ಬನ್ನಿ 3 ಮಂದಿ. ತಾಯಿ ಕೇಳು ಅಂತಾಳ, ಅದಕ್ಕ ಕೇಳಾಕ್ ನಿಂತೀನಿ. ನಿನ್ನ ಮನಸ್ನ್ಯಾಗ ಏನ್ ಚಿಂತೆ ಐತಿ? ತಾಯಿ ಮೇಲ್ ಭಾರ ಒಗದು ಹೇಳು ತಾಯಿ. ಆ ತಾಯಿ ನಿನಗ್ ವರ ಕೊಟ್ಟೆ ಕೊಡ್ತಾಳ. ಎಲ್ಲಾನು ಐತಿ, ಸಾಕನ್ನೋ ಅಷ್ಟು ಸೌಕರ್ಯನೂ ಐತಿ. ನನಗ್ ಲಗ್ನ ಆಗಿ ಬಾಳ ವರ್ಷ ಆಗ್ಯದ, ಒಂದ್ ಕೂಸಿಲ್ಲ. ಆ ಕೂಸಿಲ್ಲ ಅನ್ನೋದೇ ದೊಡ್ಡ ಕುರುಗು. ಯುದ್ಧ ಭೂಮಿಯಲ್ಲಿ ಸೈನಿಕನಿಗೆ ಶುರುವಾಗೋ ಬಾಯರಿಕೆನೆ ಶಾಪ. ಮನುಷ್ಯನ ಆಯಸ್ಸು 100, ಶಾಪ 1000. ಎಲ್ಲಾ ದೇವ್ರನ್ನು ಬೇಡಿದ್ದಾಯ್ತು, ಆ ಆಸೆನ ಬಿಟ್ಬಿಟ್ಟೇನಿ. ನಿಮ್ಮನ್ ನೋಡ್ತಿದ್ರೆ ನನ್ ನೋವಿಗೆ ಮುಲಾಮ್ ಸಿಕ್ದಂಗ ಅನಿಸ್ತು, ಅದಕ್ಕ ಕೇಳಾಕತ್ತೀನಿ. ಗಾಯಕ್ಕೆ ಮುಲಾಮ್ ಹಚ್ಚೋದು ಮನುಷ್ಯತ್ವ, ಗಾಯನೇ ಆಗದಂಗೆ ನೋಡ್ಕೊಳ್ಳೋದು ದೈವತ್ವ. ಚಿಂತಿ ಯಾಕ ಮಗಳೇ? ಜಗತ್ತನ್ನೇ ಸೃಷ್ಟಿ ಮಾಡುವ ಮಹಾತಾಯಿ ಇರುವಾಗ ಚಿಂತಿ ಬೇಡ. ನೀನೇನೇ ಮಾಡಿದ್ರು ಹೋದ ಜನ್ಮದ ಫಲ ನಿನ್ ಹೆಗಲ ಮೇಲೈತಿ. ನಿನ್ನೊಳಗೊಂದು ಉತ್ತಮವಾದ ಸಂಸ್ಕಾರ ಐತಿ. ನಾನಿಲ್ಲಿಗ್ ಬಂದಿದ್ದೀನಿ, ಒಳ್ಳೇದಾಗ್ಲಿ. ಈಕಿ ಏನೋ ಕೇಳಿದ್ಲು, ನೀವ್ ಬ್ಯಾರನೆ ಹೇಳಕತ್ತೀರಿ? ತಾಯಿ ನುಡಿಸ್ತಾ ಇದ್ದಾಳ, ನಾನ್ ನುಡಿತಾ ಇದ್ದೀನಿ ಅಷ್ಟ. ಈ ನಿನ್ನ ಸೊಸೆಗೆ ಮಗು ಇಲ್ಲ ಅನ್ನೋ ಕೊರಗು ಈ ಅರಮನೆ ಅಂತ ವಾಡೆಗೆ ಒಂದು ಹೆಣ್ಣಿನ ಬಲವಾದ ಶಾಪ ಐತಿ. ಕಾಪಾಡಿ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಕಾಪಾಡಿ. ಆ ಶಾಪ ಶಾಂತ ಹೊಂದಿದ್ರೆ ಮಾತ್ರ ಈ ನಿನ್ನ ಸೊಸೆಗೆ ಮಗು ಆಗ್ತೈತಿ. ಹೆಣ್ಣಿನ ಶಾಪ ಒಳ್ಳೇದಲ್ಲ. ಜಗತ್ತಿಗೆ ಬೆಳಕು ಕೊಡೋ ಸೂರ್ಯನ ಹಡದೋಳು ಒಂದು ಹೆಣ್ಣು. ಹೆಣ್ಣು ಬೆಳಕಿನ ತಾಯಿ. ಆ ಬೆಳಕು ನಿನ್ನ ಮನೆಯಿಂದ ನೊಂದೈತಿ. ಇದನ್ನ ಮೊದಲು ಪರಿಹಾರ ಮಾಡ್ಕೋರಿ, ಇಲ್ಲ ಅಂದ್ರ ಸುಟ್ಟು ಹೋಗ್ಕಿರಿ. ಜೋಗ್ತೇವ, ಏನ್ ಮಾಡಿದ್ರ ಪರಿಹಾರ ಆಗ್ತೈತಿ? ಅದೇನ್ ಹೇಳ? ಉಧೋ ಉಧೋ. ಸುಹಾಸಿನಿ ಪೂಜೆ ನಡೀಬೇಕು. ಗೌರಿ ಪೂಜೆ ಆಗ್ಬೇಕು. 5 ವರ್ಷ ದಾಟದೇ ಇರೋ ಹೆಣ್ಣು ಮಗುವಿನ ಪೂಜೆ ಇದು ನಡಿಲಿಕ್ಕಬೇಕು. ಶಾಸ್ತ್ರಬದ್ಧವಾಗಿ ನಡಿಬೇಕು. ಇದು ನಡೆದ್ರೆ ಮಾತ್ರ ಈ ಮನೆಗ ಹೆಣ್ಕೂ ಸುಟ್ಟುತ್ತ. ಮಾಡೋದನ್ನ ಸರಿಯಾಗಿ ಮಾಡ್ಬೇಕು. ಅರ್ಥ ಆಗ್ಲಿಲ್ಲ ಜೋಗ್ತೇವಾ. ಈ ಊರಾಗ 5 ವರ್ಷ ದಾಟದೇ ಇರೋ ಹೆಣ್ಣು ಮಗು 1000 ಇರಬಹುದು. ಆ 1000ದಲ್ಲಿ 1 ಮಗುನ ಮಾತ್ರ ಕರಿಬೇಕು. ಆ ಹೆಣ್ಣು ಮಗುಗೆ 5 ವರ್ಷ ತುಂಬಿ ಕಳೆದಿರಬಾರ್ದು. ಯಾರ್ಯಾರನೋ ಕರ್ಕೊಂಡ್ ಬಂದು ಪೂಜೆ ಮಾಡೋ ಹಂಗಿಲ್ಲ. ಈ ವಾಡೆ ಮ್ಯಾಲಿರೋ ಶಾಪದ ಪರಿಹಾರಕ್ಕೆ ಹೊಂದಿಕೆ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ. ಅತ್ತಿರಿ, ಇವಾಗ ಯಾರನ್ ಕೇಳಿದ್ರಿ? ಕಣ್ಣು ಮುಚ್ಚು.
ನಿನ್ನ ಕಣ್ಣು ಮುಂದೆ ಯಾರು ಬಂದಿರ್ತಾಳೋ ಅವಳನ್ನ ಗೌರವದಿಂದ ಕರ್ಕೊಂಡ್ ಬಂದು ಪೂಜೆ ಮಾಡು. ನಿನ್ನ ಋಣದಾಗ ಯಾವಾಕಿ ಇದ್ದಾಳೋ ಆಕಿನೇ ನಿನ್ನ ಕಣ್ಣಿಗೆ ಗೋಚರ ಆಗ್ಲಿ. ತಾಯಿ ಎಲ್ಲವನ್ನ ನೆನೆಸ್ಕೋ, ಕಣ್ಣು ಮುಚ್ಚು, ಧ್ಯಾನ ಮಾಡು. ನನ್ ಮಗಳು ಬಂದ ಬಿಟ್ಟಾಳ. ಹಾ, ಕಾಣ್ತೇನು ಕೂಸು? ಆ ತಾಯಿ ಎಲ್ಲವ ತೋರ್ಸಿರೋ ಕೂಸದು. ನನಗ್ ಕಂಡಿರೋ ಕೂಸನ್ನ ಕರ್ಕೊಂಡ್ ಬಂದು ಪೂಜೆ ಮಾಡ್ಬೇಕಾ? ಹೌದು, ಆ ಕೂಸನ್ನೇ ಕರೆತಂದು ಪೂಜೆ ಮಾಡ್ಬೇಕು. ಗೌರವದಿಂದ ಕರೆ ತರಬೇಕು. ಯಾವುದೇ ವ್ಯವಹಾರಿಕ ಲೆಕ್ಕಾಚಾರ ಇಲ್ಲದೆ ಸುಹಾಸಿನಿ ಪೂಜೆ ನಡಿಬೇಕು. ಮುತ್ತೈದೆಯರಿಗೆ ಬಾಗಿನ ಕೊಡಬೇಕು. ನಿನ್ನ ಮನಸ್ನ್ಯಾಗ ಚಿಂತೆ ಐತಿ, ಚಿಂತೆ ಮಾಡಬೇಡ, ಎಲ್ಲ ಒಳ್ಳೇದಾಗ್ತೈತಿ. ನಿನ್ನ ಸೊಸೆಗೊಂದು ಕೂಸು ಹುಟ್ಟದ. ನಿನಗ ಕಂಡ ಹೆಣ್ಣು ಮುಂದೆ ಈ ವಾಡ್ಯಾಗ ಬೆಳಕಾಗ್ತಾಳ. ಬೆಳಕೊಂದೇ ಬದುಕಿನ ಶಾಶ್ವತವಾದ ಸಂಪಾದನೆ. ಭಾವನೆಗಳು ಯಾವ ದಿಕ್ಕಿಗೆ ಸಾಕ್ತದೋ ಬದುಕು ಅದೇ ದಿಕ್ಕಿಗೆ ಸಾಕ್ತದ. ಉಧೋ 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 ಉಧೋ